ಸ್ವಾಮಿಯೇ ಶರಣಮಯ್ಯಪ್ಪ. ಎಲ್ಲರಿಗೂ ನನ್ನ ಹೊಸ ವಿಡಿಯೋಗೆ ಸ್ವಾಗತ. ಮುಂಚೆನೇ ನಿಮ್ಗೆ ಹೇಳಿದೆ ಒಂದು ರೀಲಲ್ಲಿ ಏನಂತ ಪಡಿ ಪೂಜೆದು ಕಂಪ್ಲೀಟ್ ಪಿನ್ ಟು ಪಿನ್ ಬ್ಲಾಗ್ ಕೊಡ್ತೀನಿ ಅಂತ. ಮತ್ತೆ ಯಾರ್ಯಾರು ಬರ್ತಾರೆ, ಏನೇನು ಮಾಡ್ತೀವಿ ಅಂತ ನೋಡೋಣ ಬನ್ನಿ. ಸ್ವಾಮಿಯೇ ಶರಣಮಯ್ಯಪ್ಪ. ಎಲ್ಲರಿಗೂ ನನ್ನ ಹೊಸ ವಿಡಿಯೋಗೆ ಸ್ವಾಗತ. ಮುಂಚೆನೇ ನಿಮ್ಗೆ ಹೇಳಿದೆ ಒಂದು ರೀಲಲ್ಲಿ ಏನಂತ ಪಡಿ ಪೂಜೆದು ಕಂಪ್ಲೀಟ್ ಪಿನ್ ಟು ಪಿನ್ ಬ್ಲಾಗ್ ಕೊಡ್ತೀನಿ ಅಂತ. ಇವತ್ತು ಬಂದಿರೋದು ಅದೇ ಈ ವಿಷಯಕ್ಕೆ. ಪಡಿ ಪೂಜೆದು ಪಿನ್ ಟು ಪಿನ್ ತೋರಿಸ್ತೀನಿ, ಏನು ಪೂಜೆ ಆಗುತ್ತೆ, ಯಾರ್ಯಾರು ಬರ್ತಾರೆ, ಏನೇನು ಮಾಡ್ತೀವಿ ಅಂತ ನೋಡೋಣ ಬನ್ನಿ. ಓಕೆ ಸ್ವಾಮಿ, ಇದೇ ಲೊಕೇಶನ್ನು. ಇದು ಗೋವಿಂದರಾಜ ನಗರಲ್ಲಿ ಗೋವಿಂದರಾಜ ಸ್ವಾಮಿ ದೇವಸ್ಥಾನ ಇದೆ. ಅದೇ ದೇವಸ್ಥಾನದಲ್ಲೇ ಪಡಿ ಪೂಜೆ ಸ್ವಲ್ಪ ಜೋರಾಗೆ ಮಾಡ್ತಾಯಿದ್ದಾರೆ. ಬನ್ನಿ ಒಳಗಡೆ ಹೋಗೋಣ, ಏನೇನು ಮಾಡ್ತಾಯಿದ್ದಾರೆ ತೋರಿಸ್ತೀನಿ ಹಂಗೆ. ನಮ್ಮ ಪುನಿಸ್ವಾಮಿ ಇವ್ರನ್ನ ನೋಡಿದ್ದೀರಲ್ಲ ರೀಲಲ್ಲಿ. ಹಾಂ, ದೀಪ ಎಲ್ಲ ಅಡ್ಜಸ್ಟ್ ಮಾಡ್ಕೊತವ್ರೆ. ಇಲ್ಲಿ ಬಂದರೆ ಈ ಕಡೆ ಫಸ್ಟು ಬಾಳೆ ಎಲೆ ಹಾಕಿ ಅದ್ರ ಮೇಲೆ ದೇವ್ರುಗಳ ಫೋಟೋ ಇಟ್ಟು ಕಡೆ ಕೆಲ್ಸಕ್ಕೆ ಹೂವು ಅಲಂಕಾರ ಮಾಡ್ತವ್ರೆ. ಹೂವು ಅಲಂಕಾರ ಎಲ್ಲ ಆದಮೇಲೆ ಈ ಪಡಿನ ತೆಗ್ದು ಇಲ್ಲಿಡ್ತಾರೆ. ಆ ಪಡಿ ಮೇಲೆ ಫುಲ್ಲು ದೀಪ ಇಡ್ತಾರೆ. ತೋರಿಸ್ತೀನಿ ನಿಮಗೆ. ಇದೇ ಪಡಿ ಮೇಲೆ ಆ ಸೈಡ್ ಈ ಸೈಡ್ ದೀಪ ಇಕ್ತಾರೆ. ಸೆಂಟ್ರಲ್ ಇಲ್ಲಿ ಗಂಧ ಕುಂಕುಮ ಇಕ್ಕಿದಾರಲ್ಲ, ಅಲ್ಲಿ ಬಾಳೆಹಣ್ಣು ಸ್ಲೈಸ್ ಮಾಡಿ ಅದ್ರ ಮೇಲೆ ಕರ್ಪೂರ ಇಕ್ತಾರೆ. ಪಡಿ ಸಾಂಗ್ ಆಡ್ಬೇಕಾದ್ರೆ ಅದ್ರ ಮೇಲೆ ಒಂದೊಂದು ಲೈನ್ಗೆ ಒಂದೊಂದು ಕರ್ಪೂರ ಹಚ್ತಾರೆ. ಅದನ್ನು ತೋರಿಸ್ತೀನಿ ಆಮೇಲೆ ಪಡಿ ಸಾಂಗ್ ಆಡ್ಬೇಕಾರೆ. ಆಮೇಲೆ ಇಲ್ಲಿ ನಮ್ಮ ಕಿರಣ್ ಸ್ವಾಮಿ ಕಲಶ ರೆಡಿ ಮಾಡ್ತವ್ರೆ. ಅಡಿಕೆ ಅಂದರೆ ಹೆಣ್ಣು ದೇವರು, ತೆಂಗಿನಕಾಯ್ದು ಬಂದರೆ ಗಂಡು ದೇವರು ಅಂತ. ಅಡಿಕೆ ಅಂದರೆ ಪಾರ್ವತಿ ಆಗುತ್ತೆ, ಲಕ್ಷ್ಮಿ ಆಗುತ್ತೆ, ಚಾಮುಂಡಿ ಆಗುತ್ತೆ. ಅದೇ ತೆಂಗಿನಕಾಯ್ದೇನಾದರೂ ಒಂಬಳೆ ಮಾಡಿದ್ರೆ ಅದು ಶಿವ ಆಗುತ್ತೆ. ಸ್ವಾಮಿ ಅಯ್ಯಪ್ಪಂಗೆ ಪುಷ್ಪಾರ್ಚನೆ ಮಾಡೋಕ್ಕೆ ಹೂವು ಬಿಡಿಸ್ತಾ ಇದ್ದೀವಿ. ಏಂತಕ್ಕೆ ಈ ಥರ ಹೂವು ಬಿಡಿಸ್ತಾರೆ, ಇದು ಸಪ್ರೇಟ್ ಅಂದರೆ ಅಯ್ಯಪ್ಪ ಬಂದು ಬ್ರಹ್ಮಚಾರಿ ಆಯಿತಾ. ಬ್ರಹ್ಮಚಾರಿ ಅಂದರೆ ಇದು ಬಂದು ರಿಪ್ರೊಡಕ್ಟಿವ್ ಸಿಸ್ಟಮು ಫ್ಲವರ್ದು. ಅದಕ್ಕೇ ಬ್ರಹ್ಮಚಾರಿ ಅಲ್ವಾ, ಅದಕ್ಕೆ ರಿಪ್ರೊಡಕ್ಟಿವ್ ಸಿಸ್ಟಮ್ ಹಾಕ್ಬಾರ್ದು ಅಂತ ದೇವ್ರಿಗೆ ಇದನ್ನು ತೆಗ್ದು ಬರೀ ಪೆಟಲ್ಸ್ ಮಾತ್ರ ಹಾಕ್ತಾರೆ ನೋಡಿ. ಎಲ್ಲ ರೆಡಿ ಸ್ವಾಮಿ. ಫೈನಲಿ ಗುರುಸ್ವಾಮಿ ಎಲ್ಲ ಕಷ್ಟಪಟ್ಟು ಎಲ್ಲರ ಕೈಲೂ ಕೆಲಸ ಮಾಡಿಸಿ ರೆಡಿ ಮಾಡೋರೆ. ಅವರಲ್ಲ ಗೈಸ್, ಇಲ್ಲಿ ಇವರು ಎಕ್ಸ್ ಮಿಲ್ಟ್ರಿ ಆಫೀಸರು. ಇಂಡಿಯನ್ ಆರ್ಮಿಯಲ್ಲಿ ಕೆಲಸ ಮಾಡಿ 17 ಇಯರ್ಸ್ ಸರ್ವೀಸ್ ಮಾಡಿ ಬಂದಿದ್ದಾರೆ. ಲಾಸ್ಟಲ್ಲಿ 2 ಮಿನಿಟ್ಸು ಅವ್ರದ್ದು ನಿಮಗೆ ಇದು ಇಂಟರ್ವ್ಯೂ ಥರ ಮಾಡಿ ಹಾಕಿದ್ದೀನಿ ನೋಡಿ. ಸಖತ್ತಾಗಿದೆ. ನೆಕ್ಸ್ಟ್ ಅವ್ರದ್ದೊಂದು ಬ್ರಾಡ್ಕಾಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ನಿಜ ನೆಕ್ಸ್ಟ್ ಲೆವೆಲ್ ಹೇಳಿದ್ರು. ಸಖತ್ತಾಗಿ ಹೆಂಗೆ ಹೇಳಿದ್ರಂದರೆ ಸಖತ್ತಾಗಿದೆ ಗೈಸ್ ಅವ್ರದ್ದು. ಪಂಚಾಮೃತಕ್ಕೆ ನಮ್ಮ ಗುರುಸ್ವಾಮಿ ಕುತ್ಕೊಂಡು ಎಲ್ಲ ಹಣ್ಣುಗಳು ಹೆಚ್ಚಿಸ್ತವ್ರೆ ನೀಟಾಗಿ. ಅಲಂಕಾರ ಎಲ್ಲ ಆಯಿತು. ಇವಾಗ ದೀಪ ಎಲ್ಲ ಹಚ್ಚಿ ಪೂಜೆ ಸ್ಟಾರ್ಟು. ಇವಾಗ ಭಜನೆ ಮಾಡ್ತಾರೆ ಫುಲ್ಲು. ಹೆಂಗೆ ಭಜನೆ ಅಂದರೆ ಫಸ್ಟು ಗಣೇಶ ಆದಮೇಲೆ ಸುಬ್ರಹ್ಮಣ್ಯ ಆದಮೇಲೆ ಅಮ್ಮ ಆದಮೇಲೆ ಅಯ್ಯಪ್ಪ ಸ್ವಾಮಿ. ಈ ಥರ ಹಂಗೆ ಒಂದಾದ್ಮೇಲೆ ಒಂದು ದೇವರು. ಯಾವ್ಯಾವ ದೇವ್ರಿಗೆ ಸಮರ್ಪಣೆ ಮಾಡ್ತಾರೋ, ನೈವೇದ್ಯ ಮಾಡ್ತಾರೋ ಆ ದೇವ್ರದ್ದು ಭಜನೆ ಸ್ಟೆಪ್ ಬೈ ಸ್ಟೆಪ್ಪು ಆಡ್ಕೊಂಡು ಹೋಗೋದು. ತೋರಿಸ್ತೀನಿ ನಿಮಗೆಲ್ಲ ನೋಡಿ. ಕನ್ನಿಸ್ವಾಮಿ ಅವರು ನಮ್ಮ ಗಾನಕ್ಕೆ ಹೋಗಿಲ್ಲ ಸ್ವಾಮಿ, ಎಲ್ಲೋ ಮ್ಯಾಜಿಕ್ ಆಗ್ಬಿಟ್ಟವ್ರು ಇಲ್ಲವ್ರೆ.
ಇವ್ರು ಗೊತ್ತಲ್ಲ ನಿಮ್ಗೆ ಎಲ್ಲಾರ್ಗು ಯಾರಂತ? ಗಣೇಶ ಶರಣಂ ಶರಣಂ ಗಣೇಶ, ಗಣೇಶ ಶರಣಂ ಶರಣಂ ಗಣೇಶ, ಗಣೇಶ ಶರಣಂ ಶರಣಂ ಗಣೇಶ, ಸುಬ್ರಹ್ಮಣ್ಯಂ ಸೋದರ ಶರಣಂ ಗಣೇಶ, ಸುಬ್ರಹ್ಮಣ್ಯಂ ಸೋದರ ಶರಣಂ ಗಣೇಶ. ಎಲ್ಲ ದೇವ್ರಿಗೂ ನೈವೇದ್ಯ ಆಯಿತು. ನೈವೇದ್ಯ ಆದಮೇಲೆ ಇವಾಗ ಮಂಗಳಾರತಿ ಮಾಡ್ತಾ ಇದ್ದಾರೆ ದೇವ್ರಿಗೆ. ಎಲ್ಲ ದೇವ್ರಿಗೂ ನೈವೇದ್ಯ ಸಮರ್ಪಣೆ ಆಗಲಿ ಅಂತ. ನೋಡಿ ನೈವೇದ್ಯ ಹೆಂಗೆ ಮಾಡೋದು ಅಂದರೆ ಕಾಯಿ ಪುಷ್ಪ ಎರಡು ಸಮರ್ಪಣೆ ಮಾಡೋದು. ಇವಾಗ ಇದು ಕಾಯಿ ಒಳಗಡೆ ಕಾಯಿ ಒಳಗಡೆ ಹೂವು ಹಾಕ್ತಾರೆ. ಹೂವು ಹಾಕಿ ಅದನ್ನು ಯಾವ ದೇವ್ರ ಹಾಡು ಹಾಕ್ತಾ ಇರುತ್ತೋ ಆ ದೇವ್ರಿಗೆ ಸಮರ್ಪಣೆ ಮಾಡೋದು. ಗೊತ್ತಾ ಪಡಿಗೆ ಹಾಡಾಡ್ತಾರಂತ. ಪಡಿ ಹಾಡಾಡಿ ಇವಾಗ ಒಂದೊಂದು ಪಡಿ ಹಾಡಿಗೆ ಒಂದೊಂದು ಕರ್ಪೂರ ಹಚ್ತಾರೆ. ವೇಣು ಅಣ್ಣ ಬಂದವ್ರೆ. ವೇಣು ಅಣ್ಣನೇ ಇವತ್ತು ಹಚ್ಚೋದು. ತೋರಿಸ್ತೀನಿ ನೋಡಿ. ಸ್ವಾಮಿ ಶರಣಂ ಅಯ್ಯನ್ ಶರಣಂ ಅಯ್ಯಪ್ಪ ಶರಣಂ ಶರಣಂ ಕೊನೆಯಪ್ಪ. ಎರಡನೇ ಮೆಟ್ಟಲಿಗೆ ಶರಣೆಂದನಯ್ಯಪ್ಪ, ಅದರಲ್ಲಿ ಒಂದು ಜ್ಯೋತಿಯು ಹಚ್ಚಿದೆ. ಸ್ವಾಮಿ ಶರಣಂ ಅಯ್ಯನ್ ಶರಣಂ ಅಯ್ಯಪ್ಪ ಶರಣಂ ಶರಣಂ ಕೊನೆಯಪ್ಪ. ಅದರಲ್ಲಿ ಒಂದು ಜ್ಯೋತಿಯು ಹಚ್ಚಿದೆ. ಸ್ವಾಮಿ ಶರಣಂ ಅಯ್ಯನ್ ಶರಣಂ ಅಯ್ಯಪ್ಪ ಶರಣಂ ಶರಣಂ ಕೊನೆಯಪ್ಪ. ಮಂಗಳಂ ಓಂಕಾರ ಮಂಗಳಂ, ಓಂ ಮಂಗಳಂ ಓಂಕಾರ ಮಂಗಳಂ. ಗಣೇಶ ಸ್ವಾಮಿಗೆ ಜಯ ಮಂಗಳಂ, ಗಣೇಶ ಸ್ವಾಮಿಗೆ ಜಯ ಮಂಗಳಂ, ಗಣೇಶ ಸ್ವಾಮಿಗೆ ಜಯ ಮಂಗಳಂ. ಓಂ ಮಂಗಳಂ ಓಂಕಾರ ಮಂಗಳಂ, ಓಂ ಮಂಗಳಂ ಓಂಕಾರ ಮಂಗಳಂ. ಸುಬ್ರಹ್ಮಣ್ಯ ಸ್ವಾಮಿಗೆ ಜಯ ಮಂಗಳಂ, ಸುಬ್ರಹ್ಮಣ್ಯ ಸ್ವಾಮಿಗೆ ಜಯ ಮಂಗಳಂ, ಸುಬ್ರಹ್ಮಣ್ಯ ಸ್ವಾಮಿಗೆ ಜಯ ಮಂಗಳಂ. ಓಂ ಮಂಗಳಂ ಓಂಕಾರ ಮಂಗಳಂ, ಓಂ ಮಂಗಳಂ ಓಂಕಾರ ಮಂಗಳಂ. ಅಯ್ಯಪ್ಪ ಸ್ವಾಮಿಗೆ ಜಯ ಮಂಗಳಂ, ಅಯ್ಯಪ್ಪ ಸ್ವಾಮಿಗೆ ಜಯ ಮಂಗಳಂ, ಅಯ್ಯಪ್ಪ ಸ್ವಾಮಿಗೆ ಜಯ ಮಂಗಳಂ. ಇವಾಗ ನೋಡಿದ್ರಲ್ಲ ಇಷ್ಟೇ ಪಡಿ ಪೂಜೆ ಅಂದರೆ. ಆದರೆ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ. ಒಂದೊಂದು ಕಡೆ 5 ದೀಪ ಜೋಡಿಸಿ 5 ದೀಪಕ್ಕೂ ಪುಷ್ಪಾರ್ಚನೆ ಮಾಡ್ತಾರೆ. 5 ದೀಪ ಅಂದರೆ ಒಂದು ಶಿವ, ಒಂದು ಪಾರ್ವತಿ, ಗಣೇಶ, ಷಣ್ಮುಗ, ಅಯ್ಯಪ್ಪ ಅಂತ. ಸೊ ಇಲ್ಲಿ ಪುಷ್ಪಾರ್ಚನೆ ಎಲ್ಲ ಏನು ಮಾಡಿಲ್ಲ ದೀಪಕ್ಕೆ. ಆಗಲೇ ನೋಡಿದ್ರಲ್ಲ ಕಾಯಿ ಒಳಗಡೆ ಹೂವು ಹಾಕಿ ಅದನ್ನು ನೈವೇದ್ಯ ಮಾಡ್ತಾರೆ ಅಷ್ಟೇ. ಅದಾದಮೇಲೆ ಪಡಿ ಸಾಂಗ್ ಆದಮೇಲೆ ಊಟ, ಅನ್ನದಾನ ಆಗ್ತಾಯಿದೆ. ತೋರಿಸ್ತೀನಿ ಬನ್ನಿ. ಪಡಿ ಪೂಜೆ ಎಲ್ಲ ಆಗಿದ ತಕ್ಷಣ ಫುಲ್ ಬ್ಯಾಟಿಂಗು, ವೆರೈಟಿ ಐಟಮು ಸರ್ಯಾಗೆ ಫುಲ್ಲು ಎಲ್ಲ ತುಂಬ್ತವ್ರ ಐಟಮು. ವೆರೈಟಿ ಊಟ ಸರ್ಯಾಗಿ ಬಾರಿಸ್ಕೊಂಡು ಮನೆಗೆ ಹೋಗೋದು ಅಷ್ಟೇ. ಇಷ್ಟೇ ಗೈಸ್ ಪಡಿ ಪೂಜೆ ಅಂದರೆ. ಸೊ ನಿಮಗೆಲ್ಲ ಹೇಳಿದ್ನಲ್ಲ
ಎಕ್ಸ್ ಆರ್ಮಿ ಒಬ್ರು ಇದ್ದಾರೆ ನಮ್ಮ ಶಬರಿಮಲೆ ಇದರಲ್ಲಿ ಅಂತ, ಇವರೇ ಅವರು. ಕೃಷ್ಣಕುಮಾರ್ ಅಂತ. ಸ್ವಾಮಿ ಶರಣಮಯ್ಯಪ್ಪ. ನಿಮ್ಮ ಹೆಸರು? ನನ್ನ ಹೆಸರು ಎಚ್ ಕೃಷ್ಣಕುಮಾರ್ ಅಂತ. ಅವ್ರ ಹೆಸರು ಎಚ್ ಕೃಷ್ಣಕುಮಾರ್ ಅಂತ. ಸೊ ಅವರು 17 ವರ್ಷ ಆರ್ಮಿಗೋಸ್ಕರ, ಇಂಡಿಯನ್ ಆರ್ಮಿ ಏನಿದೆ ಅದ್ರಕ್ಕೋಸ್ಕರ ಸೇವೆ ಮಾಡಿದ್ದಾರೆ, ಸರ್ವೀಸಲ್ಲಿದ್ದವರು. ಇವಾಗ ಎಕ್ಸ್ ಆರ್ಮಿ. ಇವಾಗ ಅವ್ರಿಗೊಂದೆರಡು ಕ್ವಶನ್ ಕೇಳೋಣ ಜನರಲ್ ಆಗಿ. ನಮಸ್ತೆ ಸರ್. ನಮಸ್ಕಾರ ಸರ್. ಇವಾಗ ನೀವು ಆರ್ಮಿಯಲ್ಲಿದ್ದಾಗ, ಸೊ ನೀವು ಹೇಳಿದ್ರಲ್ಲ, ಅವಾಗೆ ನೀವು ಹೇಳಿದ್ರಿ ಕಾರ್ಗಿಲ್ ಎಲ್ಲ ಆದಾಗ ನಾನು ಇದ್ದೆ ಅಂತ. ಅವಾಗೆಲ್ಲ ನಿಮ್ಮ ಮೇಲೆ ಅಟ್ಯಾಕ್ ಎಲ್ಲ ಯಾವಾಗಾದರೂ ಆಗಿತ್ತಾ? ನಿಮ್ಮ ಕಣ್ಮುಂದೆ ನೀವು ನೋಡಿದ್ದೀರಾ? ಕಣ್ಮುಂದೆ ನೋಡೋದಕ್ಕಿಂತ ಕಾರ್ಗಿಲ್ಗಿಂತ ಇನ್ನೊಂದು ಹೇಳಬೇಕು ಅಂದರೆ ನಿಮಗೆ, ಈ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ನಾನು ಟಟ್ಟು ಗ್ರೌಂಡಲ್ಲಿದ್ದೆ. ಓಕೆ. 3 ವರ್ಷ ಇದ್ದು ಅಲ್ಲಿ ನಮ್ಮ ಕಣ್ಣಾರೆ ನಾನು ಒಬ್ಬ ACMT ಡ್ರೈವರ್ ಆಗಿ ನಮ್ಮ ಗಾಡಿ ಹೋಗಬೇಕು ಅಂದರೆ ಕಾನ್ವಾಯ್ ಸಿಸ್ಟಮ್ ಹೋಗುತ್ತೆ, 30-40 ಗಾಡಿ ಒಟ್ಟಿಗೆ ಹೋಗುತ್ತೆ. ಆವಾಗ ಅಟ್ಯಾಕ್ ಮಾಡಿದಾಗ ನಮ್ಮ ಕಣ್ಣಾರೆ ನೋಡಿದ್ದೀವಿ. ಅದು ಏನು ಅಂದರೆ ಅವ್ರಿಗೆ ಈ ಶ್ರೀಲಂಕಾ ಥರ ಉಗ್ರವಾದಿ ಅಲ್ಲ ಅವರು. ಶ್ರೀಲಂಕಾ ಉಗ್ರವಾದಿಗಳು ಅಂದರೆ ಡೈರೆಕ್ಟಾಗಿ ಬಂದು ಫೈಟ್ ಮಾಡ್ತಾರೆ. ಈ ಟೆರರಿಸ್ಟ್ ಉಗ್ರವಾದಿ ಇದ್ದಾರಲ್ಲ ಪಾಕಿಸ್ತಾನವರು, ಈ ಜಮ್ಮು ಕಾಶ್ಮೀರಲ್ಲಿ ಪಾಕಿಸ್ತಾನ ಬಂದು ಯಾರೂ ಇಲ್ಲ ಅಲ್ಲಿ. ಎಲ್ಲ ಪಾಕಿಸ್ತಾನ ಟ್ರೈನಿಂಗ್ ಕೊಟ್ಟಿರೋದು ಜಮ್ಮುವ್ರಿಗೆ ಕಾಶ್ಮೀರದಲ್ಲಿ ಇರೋರಿಗೆ ಟ್ರೈನಿಂಗ್ ಕೊಟ್ಟಿರೋದು ಮುಸ್ಲಿಮ್ಸ್ ಅವ್ರಿಗೆ. ಬಟ್ ಅವರು ಡೈರೆಕ್ಟಾಗಿ ಇಲ್ಲಿ ಫೈರ್ ಮಾಡಿದ್ರೆ ಅವ್ರು ಇಲ್ಲಿಂದ ಫೈರ್ ಮಾಡಿರೋ ಎಲ್ಲೋ ಇರ್ತಾರೆ, ಅಲ್ಲಿಂದ ಫೈರ್ ಮಾಡಿರ್ತಾರೆ. ನಾವು ಬೇರೆ ನಮ್ಮವ್ರು ಏನು ಮಾಡ್ತಾರೆ, ಅಲ್ಲಿಂದ ಫೈರ್ ಬಂದು ಅಲ್ಲಿ ಅಟ್ಯಾಕ್ ಮಾಡ್ತೀವಿ, ಬಟ್ ಅಲ್ಲ ಅವರು ಇರಲ್ಲ. ಸೊ ಇದು ಅಂದ್ರೆ ಒಂಚಾಕಿ ಹೊಡಿಯೋ ತರ ಇದು. ಸೊ ಡೈರೆಕ್ಟ್ ಆಗಿ ಬಂದು ಯಾರು ವಾರ್ ಮಾಡಿಲ್ಲ, ಆದ್ರೆ ನೀವು ಕಣ್ಣಲ್ಲಿ ನೋಡಿದ್ರ ಕಣ್ಣಿಂದ. ಸೊ ನೀವು ಹೈಯೆಸ್ಟ್ ಯೂಸ್ ಮಾಡಿರೋ ಗನ್ನು ನೀವು ಕೈಯಲ್ಲೆಲ್ಲ ನೋಡಿರ್ತೀರಲ್ಲ, ಎಷ್ಟು ವೆಯ್ಟ್ ಇರುತ್ತೆ ಗನ್ನು? ಒಂದು 17 kg ಇರುತ್ತೆ. 17 kg ಇರುತ್ತೆ. 17 kg ನೀವು ರೌಂಡ್ಸ್ ವಿತ್ ರೌಂಡ್ಸ್ ನೀವು ಅದನ್ನ ಕ್ಯಾರಿ ಮಾಡಬೇಕು ಎನಿ ಟೈಮ್. ಈಗ ನಾನು ಒಬ್ಬ ಡ್ರೈವರ್ ಆಗಿರೋದ್ರಿಂದ ನಮ್ಗೆ ಸ್ಟೆನ್ ಗನ್ ಇರುತ್ತೆ, ಕಾರ್ಬನ್ ಗನ್ ಇರುತ್ತೆ, ಆಟೋಮೆಟಿಕ್. ಅದು ಬಂದು ಒಂದು 5 feet ಇಷ್ಟು ಬರುತ್ತೆ ಅಷ್ಟೇ, ಅದಕ್ಕಿಂತ ಇಲ್ಲ. ಆಮೇಲೆ AK-47 ಅದು ಏನಕ್ಕೆ ಅಂದರೆ ನಮ್ಮ ಡ್ರೈವರ್ಗಳಿಗೆ ಅದೇ ಕೊಡೋದು. ಯಾಕೆಂದರೆ ಸೇಫ್ಟಿಗೆ. ಇವಾಗ ನಾವು ಒಂದು ಸತಿ ಮೂವ್ ಮಾಡಿದ್ರೆ ಕಾನ್ವಾಯಿ ಕಮ್ಮಿ ಅಂದ್ರೂ ನಾವು ಬೆಟಲಿನ್ ಬಿಟ್ಟು ಹೋದರೆ 10-15 ದಿವಸ ಬೇಕು ವಾಪಸ್ ಬರೋಕ್ಕೆ. ಯಾಕೆಂದರೆ ರೋಡ್ ಸ್ಲೈಡ್ ಆಗುತ್ತೆ, ಅವಾಗೆಲ್ಲ ನಾವೇ ಅಲ್ಲೇ ಇರಬೇಕು. ಆದರೆ ಈಗ ಒಳ್ಳೆ ಇಂಪ್ರೂವ್ಮೆಂಟ್ ಆಗಿದೆ. ಹೌದು, ಆರ್ಮಿನೇ ಆಗಲಿ, ನೇವಿ ಆಗಲಿ, ಏರ್ಫೋರ್ಸ್ ತುಂಬ ಇಂಪ್ರೂವ್ ಆಗಿದೆ. ಹೇಳ್ಕೋಬೇಕು ಅಂದರೆ ಈ ನೇವಿ ಏರ್ಫೋರ್ಸ್ಗಿಂತ ತುಂಬ ಕಷ್ಟ ಅಂದರೆ ಆರ್ಮಿ ತುಂಬ ಕಷ್ಟ. ಯಾಕೆಂದರೆ ಇವಾಗ ನಾವು ಡ್ರೈವರ್ ಆಗಿದ್ದೀವಿ, ರೋಡ್ ಬ್ಲಾಕ್ ಆಗೋಯ್ತು, ಊಟಕ್ಕೆ ಏನು ಮಾಡೋದು? ಹೌದು. ಅವಾಗ ನಾನು ಆರ್ಮಿ ಜಾಯ್ನ್ ಆಗಿದ್ದು 1984. 1984. ಓಕೆ. 84 ಆದಾಗ ನಾನು 1 year ಇನ್ನೂ ಮುಗ್ದಿರಲಿ, ಕಸನ್ಪುರ ಮುಗ್ದಿತ್ತು. ಫಸ್ಟ್ ಬ್ಲೂ ಸ್ಟಾರ್ ಎಕ್ಸೈಸ್ 1985. ಬ್ಲೂ ಸ್ಟಾರ್ ಎಕ್ಸೈಸ್ 85-86 ಓಕೆ. ಆವಾಗಾಯಿತು. ಆಗ ತುಂಬಾ ಇದಾಗಿತ್ತು. ನಮ್ಮ ಪ್ರೈಮ್ ಮಿನಿಸ್ಟರ್ ಇಂದಿರಾ ಗಾಂಧಿ ಮಗ ಇದ್ದಾರಲ್ಲ, ರಾಜೀವ್ ಗಾಂಧಿ ಅವ್ರನ್ನ LTT ಹೊಡೆದ್ರಲ್ಲ, ಅವಾಗಲೇ ಬ್ಲೂ ಸ್ಟಾರ್ ಎಕ್ಸೈಸ್ ಸ್ಟಾರ್ಟ್ ಆಗಿದೆ. ಓಕೆ. ಬಟ್ ಅದನ್ನು ಶಾಂತಿ ಅಂತ ಕ್ಲೋಸ್ ಮಾಡಿ. ಓಕೆ. ಮತ್ತು ನಿಮ್ಮ ಎಕ್ಸ್ಪೀರಿಯನ್ಸು ಆರ್ಮಿಗೆ ಇವಾಗ ನೀವು 17 ವರ್ಷ ಸರ್ವಿಸ್ ಮಾಡಿ ಬಂದಿದ್ದೀರಾ ಅಂತಲ್ಲ, ನಿಮ್ಗೆ ಏನು ಅನಿಸುತ್ತೆ? ನಿಮ್ಮ ಫೀಲಿಂಗ್ ಏನು? ನಮ್ಮ ಫೀಲಿಂಗ್ ತುಂಬ ನಮಗೆ ಖುಷಿ. ಒಂದು ಮನೇಲಿ ಒಬ್ಬ ಆರ್ಮಿಲಿದ್ದರೆ ಆನೆ ಬಲ. ಹೌದು, ಆನೆ ಬಲ. ಯಾಕೆ ಅಂದರೆ ಆರ್ಮಿಲಿ ಎಷ್ಟು ಸ್ಟ್ರಿಕ್ಟ್ ಡಿಸಿಪ್ಲಿನ್ ಕಳೀತಾರೋ ಸಿವಿಲಲ್ಲಿ ಬಂದು ಸುಧಾರಿಸ್ಕೋಬೋದು. ಓಕೆ. ಬಟ್ ಸಿವಿಲಿನ್ನು ಅಲ್ಲಿ ರೋಡಿಸಮ್ ಮಾಡಿಕೊಂಡು ಅಲ್ಲಿ ಇದರಿಂದ ಮಿಲ್ಟ್ರಿ ಹೋದರೆ ಸಾಧೋಗ್ತಾರೆ. ಓಕೆ. ಬಟ್ ಮಿಲ್ಟ್ರಿಲಿ ಗಲಾಟೆ ಮಾಡಿದ್ರೆ ಕಷ್ಟ. ಸೊ ಇವಾಗ ಈ ಟೆರರಿಸ್ಟ್ಗಳು, ಉಗ್ರವಾದಿಗಳು ಅಂತೆಲ್ಲ ಹೇಳ್ತಾರಲ್ಲ, ಅವರೆಲ್ಲ ಎಲ್ಲಿಂದ ಬರ್ತಾರೆ, ಏಂತಕ್ಕೆ ಬರ್ತಾರೆ? ಉಗ್ರವಾದಿ ಅಂದರೆ ಅವ್ರೇನು ಪಾಕಿಸ್ತಾನದಿಂದ ಬಂದಿರಲ್ಲ. ಓಕೆ. ಉಗ್ರವಾದಿ ನಮ್ಮ ಜಮ್ಮುಲಿ ಯಾರು ಇದ್ದಾರೆ ಅವರಿಗೆ ಟ್ರೈನಿಂಗ್ ಕೊಡ್ತಾರೆ. ಅವರಿಗೆ ಇಷ್ಟು ಬದುಕು ಬಂದರೆ ನಿಮ್ಮ ಜೀವ ಉಳಿಯುತ್ತೆ, ಇಲ್ಲ ನಿಮ್ಗೆ ಏನು ಬೇಕೋ ರೇಷನ್ನೇ ಆಗಲಿ ಇದಾಗಲಿ ಅದು ಅವ್ರ ಮನೆಯವ್ರಿಗೆ ತಲುಪುತ್ತೆ.
ಓಕೆ, ಅವ್ರ ಫ್ಯಾಮಿಲಿಗೆ. ಫ್ಯಾಮಿಲಿಗೆ. ಓಕೆ, ಇವಾಗ ನೀನ್ ಬಂದ್ರು ಈ ತರ ಫಂಡಿಂಗ್ ಕೊಡ್ತೀವಿ, ನೀವು ಸತ್ತೋದ್ರು ಈ ತರ ಫಂಡಿಂಗ್ ಕೊಡ್ತೀವಿ ಅಂತ ಸೆಟ್ಟಿಂಗ್ ಮಾಡಿರ್ತಾರೆ. ಅದರಿಂದ ಅವ್ರಿಗೆ ಟೆರರಿಸ್ಟ್ರಿಗೂ ಫೇಸ್ ಟು ಫೇಸ್ ಫೈಟ್ ಮಾಡಲ್ಲ. ಓಕೆ, ಕೆಟಲ್ ಪೋಸ್ಟ್ ಅಂತ ಇದೆ ಲೇಯಿಂದ ಆಚೆ. ಅಲ್ಲಿ ಬಂದ್ಬಿಟ್ಟು ಅವ್ರು ಏನು ಮಾಡಿದ್ದಾರೆ ಅಂದರೆ, ಅವ್ರು ಕೆಟಲ್ ಪೋಸ್ಟ್ನ ನಮ್ಗೆ ಅಂದರೆ ಇವಾಗ ವಿಂಟರ್ ಬಂತು ಅಂದರೆ ನಮಗೆ ಐಸ್ ಎಲ್ಲ ಬೀಳುತ್ತೆ, ಸ್ನೋ ಬೀಳುತ್ತೆ. ಹೌದು, ಬೀಳುತ್ತೆ. ಅವಾಗ ಅವ್ರೇನು ಮಾಡ್ತಾರೆ, ಫ್ರಂಟಿಂದ ಹತ್ತಲ್ಲ, ಬ್ಯಾಕ್ ಸೈಡಿಂದ ಹತ್ತುತ್ತಾರೆ. ಓಕೆ, ಅವಾಗ ಅವ್ರು ಏನು ಅಟ್ಯಾಕ್ ಮಾಡಿದ್ರೆ ಅವ್ರದ್ದು ಏನಂದರೆ ಮೇಲೆ ಇದೆ ಟಾಪು ಪೋಸ್ಟು, ಅಲ್ಲಿಂದ ಫೈರ್ ಮಾಡಿದ್ರೆ ಕೆಳಗಡೆ ಬರುತ್ತೆ, ಫಾಸ್ಟ್ ಆಗುತ್ತೆ. ಬಟ್ ಇಲ್ಲಿಂದ ನಾವು ಮಾಡಕ್ ಹೋಗ್ತೀವಿ ಅಂದ್ರೆ ಅದು ಅಷ್ಟು ಫೋರ್ಸ್ ಆಗಿ ಹೋಗಲ್ಲ, ವಾಪಸ್ ಬೀಳುತ್ತೆ. ಅದರಿಂದ ಅವ್ರಿಗೆ ಸ್ವಲ್ಪ ಏನಂದ್ರೆ ಪ್ಲಸ್ ಪಾಯಿಂಟ್ ಅಷ್ಟೇ. ಓಕೆ, ಸೊ ಫೈನಲ್ ಆಗಿ ಆರ್ಮಿ ಬಗ್ಗೆ ನೀವೇನಾದ್ರೂ ಹೇಳ್ತೀರಾ ಅಂದ್ರೆ ಏನ್ ಹೇಳ್ತೀರಿ? ನನ್ನ ಇಂಡಿವಿಜುವಲ್ ಆಗಿ ನಾನು ಹೇಳ್ತಿದ್ದೀನಿ, ಆರ್ಮಿ ಅಂದರೆ ತುಂಬ ಡಿಸಿಪ್ಲಿನ್ ಒಂದು. ಎರಡನೇದೇನು ಅಂದರೆ, ಇವ್ರು ಹಿಂದೂ, ಇವ್ರು ಮುಸ್ಲಿಮು, ಇವ್ರು ಕ್ರಿಶ್ಚಿಯನ್ನು, ಇವರು ಸರ್ದಾರು ಆ ಥರ ಇಲ್ಲ. ನಾವೆಲ್ಲ ಅಣ್ಣ ತಮ್ಮದಿರ ಥರನೇ. ಹಿಂದೂ ಮುಸ್ಲಿಂ ಯಾರೂ ಅಲ್ಲ, ಎಲ್ಲ ನಾವೆಲ್ಲ ಸೋಲ್ಜರ್ ಅಂದರೆ ಸೋಲ್ಜರ್. ಅವ್ರು ಕ್ರಿಶ್ಚಿಯನ್ಸ್ ಆಗಿರಲಿ, ಸಿಖ್ ಸರ್ದಾರ್ ಆಗಿರಲಿ, ಯಾರಾದರೂ ನಾವು ಭೇದ ಭಾವನೆ ಇಲ್ಲ. ಎಲ್ಲ ಜೊತೆಲೇ ಇರ್ತೀವಿ, ಜೊತೆಲೇ ಕೂತ್ಕೋತೀವಿ, ಜೊತೆಲೇ ಊಟ ಮಾಡ್ತೀವಿ. ಏನು ಅಂದರೆ ಆರ್ಮಿ ಅಂದರೆ ಒಂದು ಇದು ಅಂದರೆ ಆ ಥರ ಲೈಫು ಮತ್ತೆ ಬರಲ್ಲ. ನಾವು ಸಿವಿಲಲ್ಲಿ ಎಷ್ಟೇ ನೀವು ದುಡಿರಿ, ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಆರ್ಮಿಲಿ ಇರೋ ಸರ್ವಿಸ್ನ ಬೆಲೆ ಕಟ್ಟಕ್ಕಾಗಲ್ಲ. ನೋಡಿದ್ರಲ್ಲ, ಇಷ್ಟೇ ಅವ್ರ ಆರ್ಮಿ ಲೈಫು. ನೆಕ್ಸ್ಟು ಕ್ಲಿಪ್ಪಲ್ಲಿ, ನೆಕ್ಸ್ಟ್ ಬ್ಲಾಗಲ್ಲಿ ಸಾಧ್ಯ ಆದರೆ ಅವ್ರ ಯಾತ್ರೆ ಮುಗಿಸ್ಕೊಂಡು ಬರಲಿ, ಅವ್ರ ಮನೆ, ಅವ್ರದ್ದು ಹಳೆ ಪಿಕ್ಚರ್ಸು, ಅವ್ರ ಫೋಟೋಸು, ಆಲ್ಬಮ್ಸು, ಆಮೇಲೆ ಇನ್ನೂ ಒಂದು ಸ್ವಲ್ಪ ಅವ್ರದ್ದು ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಸ್ವಾಮಿ ಶರಣಯ್ಯಪ್ಪ. ಅಷ್ಟೇ.